ಮಲೆನಾಡು ಗಿಡ್ಡಗಳ ಸಂವರ್ಧನೆ ಮತ್ತು ಸಂರಕ್ಷಣಾ ಅಭಿಯಾನ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಿಂದ ನಮ್ಮ ಅಕ್ಷಯಾಳು ಅವರು, ಹಾಗೆ ಬಯಲುಸೀಮೆಯಿಂದ ನಮ್ಮ ಮಂಜುನಾಥ್ ಅವರು, ರಾಗಿಮುದ್ನಳ್ಳಿ ನಾಗೇಶ್ ಅವರು, ಇನ್ನು ಅನೇಕ ಯುವಕರ ತಂಡ ವಿಶೇಷವಾಗಿ ಮಲೆನಾಡು ಗಿಡ್ಡಗಳನ್ನು, ಹೋರಿಗಳನ್ನು ಮತ್ತು ಹೆಣ್ಣು ಕರುಗಳನ್ನು ಬಯಲುಸೀಮೆಯ ರೈತರಿಗೆ ಕೊಡೋದ್ರ ಮೂಲಕ ಅವುಗಳನ್ನು ರಕ್ಷಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಹಾಲಿನ ಉತ್ಪಾದನೆಯಲ್ಲಿ ಇವತ್ತು ಗುಣಮಟ್ಟ ಇಲ್ಲ, ಹೈನುಗಾರಿಕೆಯಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡಬೇಕು ಅಂತೇಳಿ ಹೊಸ ಹೊಸ ತಳಿಗಳನ್ನ ತಂದು ನಮ್ಮ ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಒಂದು ಏನು ಆರೋಪ ಇದೆ. ಅದಕ್ಕೆ ಪ್ರತಿಸ್ಪಂದನೆಯಾಗಿ ಆ ಆರೋಪ ಏನೇ ಇರಲಿ, ಮಲೆನಾಡು ಗಿಡ್ಡಗಳನ್ನು ಕೂಡ ಬಯಲುಸೀಮೆಯ ರೈತರು ಸಾಕಲಿ, ಹಾಲು ಕರೀಲಿ, ಅವರು ಕೂಡ ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಒಂದು ದೃಷ್ಟಿ. ಹಾಗೆ ಜೋಡಿ ಒಂದು ಗಂಡು ಮತ್ತು ಒಂದು ಹೆಣ್ಣನ್ನು ಕೊಡೋದ್ರ ಮೂಲಕ ಆ ರಾಸುಗಳ ಸಂವರ್ಧನೆ ಮಾಡುವಂಥದ್ದು, ಮತ್ತೆ ಜೋಡಿ ಗಂಡು ಕರುಗಳನ್ನ ಕೊಡೋದ್ರ ಮೂಲಕ ಶ್ರಮದಾಯಕವಾದಂಥ ಕೆಲಸಗಳನ್ನ ಒಂದು ಗಾಡಿ ಕಟ್ಟಲಿಕ್ಕೆ, ಉಳ್ಲಿಕ್ಕೆ, ವ್ಯವಸಾಯ ಮಾಡಲಿಕ್ಕೆ ನಮ್ಮ ಬಯಲುಸೀಮೆಯ ಜನಗಳಿಗೆ ಈ ರಾಸುಗಳು, ಹೋರಿಗಳು ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಡಿಸೆಂಬರ್ 7ನೇ ತಾರೀಕು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಒಂದು ಗ್ರಾಮದಲ್ಲಿ 50 ಜೋಡಿಗಳ ಒಂದು ರಾಸುಗಳನ್ನ, ಏನು ಎತ್ತುಗಳನ್ನ ಅಥವಾ ಹೋರಿಗಳನ್ನ ಅಂತ ಏನು ಕರಿತೀವಿ, ಅವುಗಳನ್ನ ಉಚಿತವಾಗಿ ರೈತರಿಗೆ ವಿತರಣೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮನ ಹಾಕೊಂಡಿದ್ದಾರೆ. ಇವುಗಳ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜನಸಾಮಾನ್ಯರೆಲ್ಲರೂ ಕೂಡ ಅವ್ರಿಗೇನಾದರೂ ಮನವಿಯನ್ನು ಮಾಡಿಕೊಂಡ್ರೆ ನಾವು ಪ್ರೀತಿಯಿಂದ ಸಾಕ್ತೇವೆ, ವ್ಯವಸಾಯಕ್ಕೆ ಬಳಕೆ ಮಾಡ್ಕೊತೇವೆ, ಸಾವಯವ ಕೃಷಿಗೆ ಈ ರಾಸುಗಳ ಈ ಒಂದು ಜೋಡಿಗಳಿಂದ ಬಳಕೆ ಸಹಾಯ ಆಗುತ್ತೆ ಅನ್ನೋ ಒಂದು ಭಾವನೆಯನ್ನು ಇಟ್ಟುಕೊಂಡು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ವಿಮಲಾನಂದ ಶ್ರೀಗಳು ಕಳೆದ ಬಾರಿ ರಾಜಕೀಯದ ವಿಚಾರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು, ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ. ಅದಾದ ಬಳಿಕ ಈಗ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು, ಬೇಡ ರಾಜಕೀಯ ಕಾವಿ ಹಾಕೊಂಡು ಏನಕ್ಕೆ ಮಾತಾಡಬೇಕು ರಾಜಕೀಯದ ವಿಚಾರ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಕೂಡ ಪ್ರತಿಯಾಗಿ ಹೇಳಿದ್ದಾರೆ, ಹೌದು ದೇವೇಗೌಡರು ಸಿಎಂ ಆಗಿದ್ದು ಸ್ವಾಮೀಜಿಗಳಿಂದಲೇ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ್ಪ, ತಾವೇನ್ ಹೇಳ್ತಾರೆ? ಆ ಹಿನ್ನೆಲೆಯಲ್ಲೇ ಚರ್ಚೆ ಶುರುವಾಗಿರೋದು. ಡಿ.ಕೆ. ಶಿವಕುಮಾರ್ ಸಮುದಾಯದ ವಿಚಾರದಲ್ಲಿ ತಾವು ಮಾತನಾಡಿದ್ರಿ, ಒಂದು ಸಂದೇಶ ಅಂದ್ರೆ ವಿಶೇಷವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಭಾವನೆ ಇರುತ್ತೆ. ಬಟ್ ನಾವು ವೈಯಕ್ತಿಕವಾಗಿ ಗಮನಿಸೋದು ಅಂತಂದ್ರೆ, ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕ ಮುಖಂಡರು ಮತ್ತು ಧಾರ್ಮಿಕ ಮುಖಂಡರುಗಳು ರಾಜಕೀಯ ಕ್ಷೇತ್ರಕ್ಕೆ ರಾಜಕೀಯ ವಿಷಯಗಳನ್ನೇ ಮಾತಾಡಬಾರ್ದು. ಯಾಕಂದ್ರೆ ಇವತ್ತು ರಾಜಕೀಯ ಪರಿಸ್ಥಿತಿನೂ ಕೂಡ ಒಂದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ, ಸಂವಿಧಾನಾತ್ಮಕ ಮಾದರಿಯಲ್ಲಿ ನಡೀತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಬ್ಬ ವಿದ್ಯಾವಂತ ವ್ಯಕ್ತಿಯಾಗಿ ಯೋಚನೆ ಮಾಡೋದಾದ್ರೆ ಧಾರ್ಮಿಕ ಮುಖಂಡರುಗಳು ರಾಜಕೀಯ ವಿಷಯಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಅವರು ಸಂವಿಧಾನಾತ್ಮಕವಾಗಿ ಪಕ್ಷದ ಶಿಸ್ತು ನಿಯಮಗಳಿಗೆ ಒಳಪಟ್ಟು ಅಧಿಕಾರ ಹಂಚಿಕೆಯನ್ನು ಮಾಡ್ಕೋಬೇಕು, ಹಾಗೆಲ್ಲ ಇರುತ್ತೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ವಾಸ್ತವಿಕವಾಗಿ ನಾವು ಯೋಚನೆ ಮಾಡೋದಾದ್ರೆ, ಅಂದ್ರೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಯೋಚನೆ ಮಾಡೋದಾದ್ರೆ, ಒಂದು ಸಮುದಾಯದ ಮುಖಂಡನೊಬ್ಬ ಪಕ್ಷಕ್ಕೆ ಕಷ್ಟಪಟ್ಟು ದುಡಿದಿದ್ದಾರೆ, ಆ ಕಷ್ಟಪಟ್ಟು ದುಡಿದಿರುವಂತ ವ್ಯಕ್ತಿಗೆ ಅವಕಾಶಗಳ ವಂಚನೆ ಆಗುತ್ತೆ, ನೀವು ಸ್ವಲ್ಪ ಮುಂದೆ ಬಂದು ಒತ್ತಾಯ ಮಾಡಬೇಕು ಅಂತ ಕೇಳ್ಕೊಂಡಿದ್ರಿಂದಾಗಿ ನಾವು ಎಂಟ್ರಿ ಆಗಿದ್ದಷ್ಟೇ. ಆ ಭಕ್ತರು ಮತ್ತು ಸಮುದಾಯದ ಭಕ್ತರು, ಅಭಿಮಾನಿಗಳೆಲ್ಲರೂ ಕೂಡ ಈ ಸಮಯದಲ್ಲಿ ಅವರು ದುಡಿದಿರುವಂತ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇದೆ, ನೀವು ಅದರ ಸಂಬಂಧ ಒಂದು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ರಿಂದ ನಾವು ಎಂಟ್ರಿ ಆಗಿದ್ದೇ ಹೊರತು ನಾವು ಯಾವಾಗಲೂ ವೈಯಕ್ತಿಕವಾಗಿ ಮತ್ತು ಶ್ರೀಮಠದ ನೆಲೆಯಲ್ಲಿ ರಾಜಕೀಯ ವಿಷಯಗಳಿಗೆ ನಾವು ಹಸ್ತಕ್ಷೇಪ ಮಾಡಲ್ಲ. ಯಾಕೆಂದ್ರೆ ರಾಜಕೀಯ ಸುಧಾರಣೆಯನ್ನ ಪ್ರಬುದ್ಧ ರಾಜಕೀಯ ನಾಯಕರು ಮಾಡಬೇಕಾಗುತ್ತೆ. ಇವತ್ತು ಆ ವಾತಾವರಣದಲ್ಲಿ ಒಂದೇನಪ್ಪಾ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಕಷ್ಟಪಟ್ಟು ದುಡಿದಿದ್ದಾರೆ, ಪಕ್ಷ ಕೈ ಹಿಡಿಬೇಕು ಅಂತ ಅಷ್ಟೇನೆ. ಯಾವ ಪಕ್ಷದ ವಿರುದ್ಧವಾಗಿಯೂ ಅಲ್ಲ, ಯಾವುದೇ ವ್ಯಕ್ತಿ ವಿರುದ್ಧವಾಗಿಯೂ ಅಲ್ಲ, ಹೈಕಮಾಂಡ್ಗೆ ಅಷ್ಟೇ ನಾನು ಕೇಳ್ಕೊಂಡಿರೋದು. ನನ್ನ ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಏನು ಮಾತಾಡಿಲ್ಲ. ಹೈಕಮಾಂಡ್ ಏನು ಮೇಲ್ಗಡೆ ಕುಳಿತಿದ್ದಾರೆ, ಅವರು ಚೆನ್ನಾಗಿ ದುಡಿಸ್ಕೊಂಡಿದ್ದೀರಿ, ಅವ್ರಿಗೊಂದು ಅವಕಾಶ ಕೊಡಿ. ಅವರು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ, ಯಾವುದೇ ಜಾತಿ ಭೇದ ವ್ಯತ್ಯಾಸವಿಲ್ಲದೆ, ಬರೀ ಒಕ್ಕಲಿಗರಿಗೆ ಅಂತ ಅಷ್ಟೇ ಅಲ್ಲ, ಯಾಕೆಂದ್ರೆ ಬಹಳಷ್ಟು ಜನ ತಳ ಸಮುದಾಯದಲ್ಲಿ ನೊಂದವರಿದ್ದಾರೆ, ಅವರು ಕೂಡ ಉತ್ತಮ ಅವಕಾಶಗಳನ್ನು ಕೊಡಬೇಕಾಗುತ್ತೆ, ಅವ್ರ ಪರವಾಗಿ ಯೋಜನೆಗಳನ್ನ ಮಾಡಬೇಕಾಗುತ್ತೆ, ಅವರು ಕೂಡ ಸಮಾನವಾಗಿ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಅದನ್ನ ಅವರು ಮಾಡ್ಲಿ ಅಂತೇಳಿ ನಾವು ಆಶಯವನ್ನ ಪಡ್ತೀವಿ. ತಣ್ಣಗಾಯ್ತು ಅಂತ ಅನಿಸ್ತಾ ಇದೆಯಾ? ಬ್ರೇಕ್ಫಾಸ್ಟ್ ಮಾಡಿದ್ರು ಇಬ್ರು. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆಲಿ ಕೂತ್ಕೊಂಡು ಅವರು ಮಾತಾಡಿರೋದ್ರಿಂದ ಅವರವರಲ್ಲಿ ಏನಾದರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಅಂತೇಳಿ ನಮಗೆ ಭಾವನೆ ಇರೋದ್ರಿಂದ ನಾನು ಈ ವಿಷಯದಲ್ಲಿ ಮತ್ತೆ ಮುಂದುವರಿಸಲಿಕ್ಕೆ ಇಷ್ಟಪಡಲ್ಲ. ಗುರುಗಳೇ, ಒಂದು ಕೊನೆಯ ಪ್ರಶ್ನೆ. ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರದಲ್ಲಿ ಇವರು ಕೂಡ ತಿರುಗೇಟನ್ನು ಕೊಟ್ಟರು. ಅಂದ್ರೆ ಈ ಹಿಂದೆ ತಮಗೂ ಕೂಡ ಇತಿಹಾಸ ಗೊತ್ತಿರುತ್ತೆ ದೇವೇಗೌಡರ ವಿಚಾರದಲ್ಲಿ. ಹಾಗಿದ್ರೆ ಈವರೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಬಿಟ್ಟು ಬೇರೆ ವಿಚಾರದಲ್ಲಿ ಸ್ವಾಮೀಜಿಗಳು ಪ್ರವೇಶವನ್ನ ಮಾಡಿರ್ಲಿಲ್ವಾ ಹಾಗಿದ್ರೆ ಅನ್ನುವಂಥದ್ದು? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಬಂದಿದ್ದಾರೆ ಇವರು.